ಮತ್ತು ಇಲ್ಲಿರುವಂಥ ಪ್ರತಿಯೊಂದು ಪ್ರೋಸೆಸ್ಸಲ್ಲಿರುವಂಥ ಎಕ್ಸಿಕ್ಯೂಟಿವ್ ಕೂಡ ತುಂಬಾ ವೆಲ್ ಟ್ರೈನ್ಡ್ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನಿರುತ್ತೆ ಆ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ನಿಮಗೆ ಕಾರ್ಗಳನ್ನ ಕೊಡ್ತಾರೆ, ನಿಮಗೆ ಒಳ್ಳೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆಲ್ಲ ಗೊತ್ತೇ ಇರುತ್ತೆ, ನಮ್ಮ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕೂಡ ಇಲ್ಲಿಗೆ ಇನ್ವೆಸ್ಟರ್ ಅಂತಲೇ ಹೇಳ್ಬೋದು. ತುಂಬ ಸಲ ನೀವು ವರ್ಲ್ಡ್ ಕಪ್ ಮ್ಯಾಚ್ ನೋಡಬೇಕಾದ್ರಲ್ಲ ಇದ್ರದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರ. ಸಚಿನ್ ತೆಂಡೂಲ್ಕರ್ ಅವರೇ ಯಾವ್ದು ಅಡ್ವರ್ಟೈಸ್ಮೆಂಟ್ನ ಮಾಡಿರ್ತಾರೆ, ಯಾಕಂದರೆ ಅವರು ಕೂಡ ಇದಕ್ಕೆ ಇನ್ವೆಸ್ಟರ್ ಆಗಿರ್ತಾರೆ. ಸ್ಪಿನ್ನಿ ಅನ್ನೋದು ಒಂದು ಟ್ರಸ್ಟೆಡ್ ಕಂಪ್ನಿ ಅಂತಲೇ ಹೇಳ್ಬೋದು. ಅದು ಕೂಡ ದೊಡ್ಡ ಕಂಪ್ನಿ, ಯಾಕಂದರೆ ಇವ್ರದ್ದು 15 ಸಿಟಿಗಳಲ್ಲಿ ಅಂದರೆ 15 ಜಿಲ್ಲೆಗಳಲ್ಲಿ ಇವರ ಒಂದು ಶೋರೂಮ್ ಅಂತ ಏನು ಹೇಳ್ತೀವಿ ಅಥವಾ ಯಾರ್ಡ್ ಅಂತ ಏನು ಹೇಳ್ತೀವಿ ಪ್ರತಿಯೊಂದು ಕೂಡ ಇವ್ರದ್ದು ಲಭ್ಯ ಇರುತ್ತೆ. ಮತ್ತು ಇದೆಲ್ಲ ಏನಪ್ಪ ಅಂದರೆ ಬೇರೆ ಡೀಲರ್ಗಿಂತ ಇದು ಭಿನ್ನ ಅಂತಲೇ ಹೇಳ್ಬೋದು. ಅಂದರೆ ಗಾಡಿ ತೊಗೊಳೋದ್ರಿಂದ ಹಿಡಿದು ರೀಫಾರ್ಮ್ ಮಾಡೋದ್ರಿಂದ ಹಿಡಿದು ಮತ್ತು ಕಸ್ಟಮರ್ಗೆ ಕೊಡೋದ್ರವರೆಗೂ ಕೂಡ, ಜೊತೆಗೆ ಕಸ್ಟಮರ್ ಇರೋದ್ರಿಂದ ಗಾಡಿನ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಅಂದರೆ ಎಂಡ್ ಟು ಎಂಡ್ ಪ್ರೋಸೆಸ್ಸು ಕಂಪ್ಲೀಟಾಗಿ ಏನಿರುತ್ತೆ ಅಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅಂದರೆ ನಿಮ್ಗೆ ಏನು ಗಾಡಿ ಬಗ್ಗೆ ಡೀಟೇಲ್ಸ್ ಕೊಡಬೇಕು ಎಲ್ಲನೂ ಕೂಡ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಮತ್ತು ಇವ್ರದ್ದು 2015 ಅಂದರೆ 2015ಇಂದ ಸ್ಪಿನ್ನಿ ಅವರು ಇದ್ದಾರೆ ಕಣ್ರಿ. ಅಂದರೆ ಅವಾಗಲಿಂದ 2015 ಸ್ಪಿನ್ನಿ ಲಾಂಚ್ ಆಯಿತು. ಸೊ ಅವಾಗಲಿಂದನೂ ಕೂಡ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತು ಕಸ್ಟಮರ್ಗೆ ಯಾವ ರೀತಿ ಕಾರ್ ಬೇಕು ಅವರ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ಒಳ್ಳೆ ಕ್ವಾಲಿಟಿ ಕಾರ್ನ, ಶೋರೂಮ್ ಹಿಸ್ಟ್ರಿ ಇರೋಂಥದ್ದು, ವಾರಂಟಿ ಇರೋಂಥದ್ದು, ಈಗ ಪ್ರತಿಯೊಂದು ಇರುವಂಥ ಒಳ್ಳೊಳ್ಳೆ ಕಾರ್ಗಳನ್ನ ಇವ್ರು ಕೊಡ್ತಾ ಬರ್ತಾ ಇದ್ದಾರೆ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನನ್ನ ಚಾನಲಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇರಿ, ಸರ್ ನಾನು ಕಾರ್ ತೊಗೊಂಡ್ರೆ ಎಲ್ಲಿ ತೊಗೋಬೋದು ಅಂತ. ನೀವು ತುಂಬಾ ಡೀಲರ್ಸ್ ಆಗಿರ್ಬೋದು ಮತ್ತು ಬೇರೆ ಕಂಪ್ನಿಗಳ್ದೆಲ್ಲ ನನ್ನ ಚಾನಲಲ್ಲಿ ನೀವು ನೋಡಿರ್ತೀರ. ಇವತ್ತು ಒನ್ ಆಫ್ ದ ಟ್ರಸ್ಟೆಡ್ ಅಂದರೆ ಇಲ್ಲಿ ಬಂದು ತೊಗೋಬೋದಾ ಸರ್ ಅಂತ ಕೇಳಿದ್ರೆ ಖಂಡಿತವಾಗಿ ತೊಗೋಬೋದು. ಯಾಕಂದರೆ ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಕಂಡೀಷನ್ ಗಾಡಿಗಳು ಸಿಗುತ್ತೆ. ಎಲ್ಲಪ್ಪ ಬಂದಿದ್ದೀನಿ ಅಂದರೆ ನೀವು ನೋಡ್ಬೋದು ಸ್ಪಿನ್ನಿ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಇವ್ರದ್ದು ಬೆಂಗಳೂರಲ್ಲಿ ಟೋಟಲ್ 6 ಯಾರ್ಡ್ ಇರುತ್ತೆ. ಅದರಲ್ಲಿ ನಾನು ಒನ್ ಆಫ್ ದ ಯಾರ್ಡ್ ಯಾವುದಪ್ಪ ಅಂದರೆ ಇದು ಸ್ಪಿನ್ನಿ ಪಾರ್ಕ್ ಅಂದ್ಬಿಟ್ಟು ಯಲಹಂಕ ಹತ್ರ ಬರುತ್ತೆ. ಇಲ್ಲಿ ನಿಮಗೆ ಪ್ರತಿಯೊಂದು ಗಾಡಿ ಕೂಡ ಅಂದರೆ ನಿಮಗೆ 1000+ ಹೆಚ್ಚಿನ ಗಾಡಿಗಳು ಸಿಗುತ್ತೆ. ಟ್ರಸ್ಟ್ ಮಾಡಿ ತೊಗೋಬೋದು ಅಂದರೆ ಖಂಡಿತವಾಗಿ ತೊಗೋಬೋದು. ಯಾಕಂದರೆ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಮತ್ತು ನನ್ನ ಸಬ್ಸ್ಕ್ರೈಬರ್ಸು ತುಂಬ ಜನ ಇಲ್ಲಿ ತೊಗೊಂಡಿದ್ದೇನು ಕೂಡ ಹೇಳಿದ್ರು, ಸರ್ ಸ್ಪಿನ್ನಿಲಿ ಇದಕ್ಕಿಂತ ಕಡಿಮೆಗೆ ಸಿಗುತ್ತೆ ಮತ್ತು ಸ್ಪಿನ್ನಿಲಿ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ, ಒಳ್ಳೆ ಕಂಡೀಷನಲ್ಲಿ ಇರುತ್ತೆ ಅಂತ. ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಇವತ್ತು ಸ್ಪಿನ್ನಿಗೆ ಬಂದಿದ್ದೀನಿ. ಸ್ಪಿನ್ನಿಲಿ ಯಾವ ಗಾಡಿಗಳ ಅವೈಲಬಿಲಿಟಿ ಇರುತ್ತೆ ಎಲ್ಲನೂ ಕೂಡ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಇಲ್ಲಿ ತುಂಬಾ ಕ್ಲೀನಾಗಿ ಅಸೆಂಬಲ್ ಮಾಡಿರ್ತಾರೆ, ಅಂದರೆ ಜೋಡಿಸಿರ್ತಾರೆ. ಈಗ ನೀವು ಒಂದು ಲೈನಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ಹ್ಯುಂಡೈ i10, ಗ್ರ್ಯಾಂಡ್ i10 ಇವೆಲ್ಲನೂ ಕೂಡ ಒಂದು ಲೈನಲ್ಲಿ ನಿಲ್ಲಿಸಿರ್ತಾರೆ. ಹ್ಯುಂಡೈ i20 ಇವೆಲ್ಲನೂ ಕೂಡ ಇನ್ನೊಂದು ಲೈನಲ್ಲಿ ನಿಲ್ಲಿಸಿರ್ತಾರೆ. ಈಗ ಪ್ರತಿಯೊಂದು ಕೂಡ ನಿಮಗೆ ಯಾವ ಕಲರಲ್ಲಿ ಬೇಕು, ಯಾವ ಮಾಡೆಲ್ ಗಾಡಿ ಬೇಕು, ಮತ್ತೆ ಫ್ಯೂಯಲ್ ವೇರಿಯಂಟು, ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ, ಹೀಗೆ ಪ್ರತಿಯೊಂದು ಕೂಡ ಚಾಯ್ಸು ನಿಮಗೆ. ಅಂದರೆ ಒಂದು ಕಡೆಗೆ ನೀವು ಬಂದರೆ ವಾಪಸ್ ಹೋಗುವಂಥ ಚಾನ್ಸೇ ಇರಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಪ್ರತಿಯೊಂದು ಗಾಡಿ ಕೂಡ ಸಿಗುತ್ತೆ. ಅದು ಕೂಡ ಪ್ರತಿಯೊಂದು ಕೂಡ ನಿಮಗೆ ಏನೇನು ಆಫರ್ ಕೊಡ್ತಾರೆ ಇವರು, ವಾರಂಟಿ ಇರ್ಬೋದು ಅಥವಾ ಬೈಬ್ಯಾಕ್ ಆಪ್ಷನ್ ಇರ್ಬೋದು, ಮತ್ತೆ ಲೋನ್ ಆಪ್ಷನ್ ಇರ್ಬೋದು, ಹೀಗೆ ಪ್ರತಿಯೊಂದು ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿದ ಒಂದು ಕೂಡ ಕಾರ್ ತಗೊಳ್ಳುವಂತ ಒಂದು ಕನಸಿರುತ್ತೆ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಒಂದು ಬಿಸಿ ಶೆಡ್ಯೂಲ್ ಅಂದರೆ ನಮ್ಮ ಜೀವನದಲ್ಲಿ ನಾವು ತುಂಬಾ ಬಿಸಿ ಇರ್ತೀವಿ ಅಂತ ಇಟ್ಕೊಳ್ಳಿ, ಕೆಲಸ ಕಾರ್ಯಗಳಾಗಿರ್ಬೋದು ಮತ್ತೆ ಮನೆಯಲ್ಲಿ ಇರ್ಬೋದು, ಹೀಗೆ ಪ್ರತಿಯೊಂದು ಇದರಲ್ಲೂ ಕೂಡ ನಾವು ತುಂಬಾ ಬಿಸಿ ಇದ್ದಾಗ ನಾವು ಕಾರ್ ತೊಗೊಳೋದಕ್ಕೋಸ್ಕರ ಹೋಗೋಕ್ಕಾಗಲಿ ಅಥವಾ ಕಾರ್ ನೋಡೋಕ್ಕಾಗಲಿ ನಮಗೆ ಸಮಯ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಸ್ಪಿನ್ನಿ ಅವರು ಕೂಡ ನಿಮಗೆ ಹೋಮ್ ಡೆಲಿವರಿ ಅಂದರೆ ನಿಮ್ಮ ಮನೆ ಹತ್ರನೇ ಬರ್ತಾರೆ, ಬಂದು ನಿಮಗೆ ಕಾರ್ನ ತೋರಿಸ್ತಾರೆ. ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೆ ಅದನ್ನು ಲೋನು ಕೂಡ ಪ್ರೊಸೆಸ್ ಮಾಡ್ತಾರೆ. ನಿಮ್ಮ ಕಾರ್ನ ನಿಮ್ದಾಗಿಸ್ಕೊಳ್ಳೋಕ್ಕೆ ಒಂದು ಚಾನ್ಸು ಕೂಡ ಕೊಡ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಇರುವಂಥ ನೀವು ಕಾರ್ ಸೇಲ್ ಮಾಡಬೇಕಂದ್ರೂ ಕೂಡ ಅಷ್ಟೇ, ಇವರು ನಿಮ್ಮ ಒಂದು ಅಡ್ರೆಸ್ಗೆ ಬರ್ತಾರೆ, ಬಂದು ನಿಮ್ಮ ಒಂದು ಕಾರ್ದು ಕಂಡೀಷನ್ ಎಲ್ಲನೂ ಕೂಡ ಇನ್ಸ್ಪೆಕ್ಷನ್ ಮಾಡಿ ಆ ಕಾರ್ಗೂ ಕೂಡ ಮಾರ್ಕೆಟ್ ಪ್ರೈಸ್ ಪ್ರಕಾರ ಒಳ್ಳೆ ಕೋಟ್ ಮಾಡಿ ತೊಗೋತಾರೆ. ಸ್ಪಿನ್ನಿ ಅಂತ ಒಂದು ಆ್ಯಪ್ ಇರುತ್ತೆ ಕಣ್ರಿ ನಿಮಗೆ ಪ್ಲೇಸ್ಟೋರಲ್ಲಿ. ನೀವೇನಾದರೂ ಸ್ಪಿನ್ನಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿದ್ರೆ ಸಾಕು, ನಿಮಗೆ ಬೈ ಮತ್ತು ಸೆಲ್ 2 ಆಪ್ಷನ್ ಬರುತ್ತೆ. ನೀವು ಅಕಸ್ಮಾತಾಗಿ ಬೈ ಮಾಡಬೇಕು ಅಂದರೆ ಬೈ ಅಂತ ಕೊಟ್ಟು ನಿಮ್ಗೆ ಯಾವ ಕಾರ್ ಬೇಕು ನೀವು ಸರ್ಚ್ ಮಾಡಿ ಪ್ರತಿಯೊಂದು ಕಾರ್ದು ಕೂಡ ನೀವು ಡೀಟೇಲ್ ತೊಗೋಬೋದು. ನಿಮಗೆ ಡೌನ್ ಪೇಮೆಂಟ್ ಆಗಿರ್ಬೋದು, ಕಾರ್ದು ಪ್ರೈಸ್ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಡೀಟೇಲ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಇರುವಂಥ ನೀವು ಕಾರ್ ಏನಾದರೂ ನೀವು ಸೇಲ್ ಮಾಡಬೇಕು ಅಂದ್ರೂ ಅಷ್ಟೇ, ನಿಮ್ಮ ಕಾರ್ದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಲ್ಲಿ ಕೇಳುತ್ತೆ. ಅಂದರೆ ನಿಮ್ಮ ಕಾರ್ ಮೇಕರ್ ಯಾವುದು, ಮಾಡೆಲ್ ಯಾವುದು, ಫ್ಯೂಯಲ್ ಟೈಪ್ ಯಾವುದು, ಮತ್ತು ಎಷ್ಟು ಕಿಲೋಮೀಟರ್ ಓಡಿದೆ, ಹೀಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೇಳುತ್ತೆ. ಇವೆಲ್ಲನೂ ಕೂಡ ಕೊಟ್ಟಾಗ ನಿಮಗೆ ಒಂದು ಒಳ್ಳೆ ಪ್ರೈಸ್ನ ನಿಮ್ಗೆ ಅದು ಕೋಟ್ ಮಾಡಿ ಕೂಡ ತಿಳಿಸುತ್ತೆ. ಆ ಪ್ರೈಸ್ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ. ಯಾಕಂದರೆ ನೀವು ಬೇರೆ ಕಡೆ ಹೋದಾಗ ನೀವು ಕಾರ್ ಸೇಲ್ ಮಾಡ್ತೀವಿ ಅಂತ ಡೀಲರ್ಗಳು ಏನು ಮಾಡ್ತಾರೆ, ತುಂಬಾ ಕಡಿಮೆ ಕೇಳುವಂಥದ್ದು ಅಥವಾ ಕಾರಲ್ಲಿ ಇಲ್ಲದೇ ಇರೋಂಥ ಪ್ರಾಬ್ಲಮ್ನ ಹೇಳಿ ನಿಮ್ಮನ್ನ ಮಿಸ್ಗೈಡ್ ಮಾಡೋಂಥ ಪ್ರತಿಯೊಂದು ಚಾನ್ಸಸ್ ಕೂಡ ಇರುತ್ತೆ. ಬಟ್ ಸ್ಪಿನ್ನಿಲಿ ಆಗಲ್ಲ, ನಿಮಗೆ ಕಂಪ್ಲೀಟ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅಂದರೆ ನಿಮ್ಮ ಕಾರ್ ಯಾವ ಕಂಡೀಷನಲ್ಲಿ ಇರುತ್ತೆ ಅವ್ರು ನಿಮಗೆ ತೋರಿಸ್ಕೊಡ್ತಾರೆ. ಪ್ರತಿಯೊಂದು ಕೂಡ ಇನ್ಸ್ಪೆಕ್ಷನ್ ನಿಮ್ಮ ಕಣ್ಣು ಮುಂದೆನೇ ಮಾಡ್ತಾರೆ, ಮಾಡಿಬಿಟ್ಟು ನಿಮ್ಮ ಕಾರ್ಗೂ ಕೂಡ ಒಳ್ಳೆ ಪ್ರೈಸಲ್ಲಿ ಕೋಟ್ ಮಾಡಿ ತೊಗೋತಾರೆ. ನೀವು ನೋಡ್ತಾ ಇರ್ಬೋದು ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲರೂ ಕೂಡ ವಾಕಿನ್ಸ್ ಬಂದಿದ್ದಾರೆ, ಬಂದುಬಿಟ್ಟು ಇಲ್ಲಿರುವಂಥ ಕಾರ್ಗಳನ್ನ ಚೆಕ್ ಮಾಡ್ತಿದ್ದಾರೆ. ಅವ್ರ ಕಾರ್ ಯಾವ ರಿಕ್ವೈರ್ಮೆಂಟ್ ಇರುತ್ತೆ ಪ್ರತಿಯೊಂದು ಕೂಡ ಚೆಕ್ ಮಾಡಿ ನಿಮ್ಗೆ ಏನಾದರೂ ಟೆಸ್ಟ್ ಡ್ರೈವ್ ನೋಡಬೇಕಂದ್ರೆ ಇಲ್ಲೇ ನಿಮಗೆ ನೀವು ನೋಡ್ತಾ ಇರ್ಬೋದು, ಇಲ್ಲೇ ಲೇನ್ ಇರುತ್ತೆ ಕಣ್ರಿ. ಇದೆಲ್ಲ ಇಲ್ಲನೂ ಕೂಡ ನೀವು ಟೆಸ್ಟ್ ಡ್ರೈವ್ ಮಾಡ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ನಾವು ಕಾರ್ನ ಚೆಕ್ ಮಾಡ್ಬೇಕಾದ್ರೆ ಈಗ ಬೇರೆ ಕಡೆನೇ ಅಂತ ಇಟ್ಕೊಳ್ಳಿ, ನಿಮಗೆ ಅಲ್ಲೆಲ್ಲ ಹಂಪ್ ಇರೋದಿಲ್ಲ, ಹಳ್ಳ ಇರೋದಿಲ್ಲ, ನೀವು ಗಾಡೀಲಿ ಏನೇನು ಸೌಂಡ್ ಬರುತ್ತೆ, ಸಸ್ಪೆನ್ಷನ್ ಚೆನ್ನಾಗಿದೆ, ಇವೆಲ್ಲನೂ ಕೂಡ ನೀವು ಚೆಕ್ ಮಾಡೋಂಥ ಒಂದು ಚಾನ್ಸಸ್ ನಿಮ್ಗೆ ಸಿಗೋದಿಲ್ಲ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ ಈ ಪ್ರತಿಯೊಂದು ರೋಡಲ್ಲೂ ಕೂಡ ನಿಮಗೆ ಹಂಪ್ಸ್ಗಳು ಕೂಡ ಇರುತ್ತೆ. ಅಂದರೆ ನಿಮಗೆ ಹಂಪ್ಸ್ಗೆ ಬಿಟ್ಟಾಗ ನಿಮಗೆ ಕಾರಲ್ಲಿ ಎಕ್ಸ್ಟ್ರಾ ಸೌಂಡ್ ಇದೆಯಾ, ಸಸ್ಪೆನ್ಷನ್ ಚೆನ್ನಾಗಿದೆ, ಇವೆಲ್ಲನೂ ಕೂಡ ನೀವು ಫೀಲ್ ಮಾಡ್ಬೋದು.
ಈ ಥರ ಪ್ರತಿಯೊಂದು ಕೂಡ ನಿಮ್ಗೆ ಏನು ಬೇಕು, ನಿಮಗೆ ಒಂದು ಉಪಯೋಗಕರವಾಗುವಂಥ ಒಂದು ವಾತಾವರಣ ಇಲ್ಲಿ ಇದೆ ಅಂತ ಹೇಳ್ಬೋದು. ಅಂದರೆ ನಿಮ್ಗೆ ಯಾವುದೇ ರೀತಿಯಾದ ಮೋಸ ಮಾಡುವಂಥ ಸನ್ನಿವೇಶ ಕೂಡ ಇರೋದಿಲ್ಲ. ಯಾಕಂದರೆ ನೀವು ಇಲ್ಲಿ ಓಡಿಸಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂಶಲ್ಲಿ ಓಡಿಸಿದಾಗ ಸಸ್ಪೆನ್ಷನ್ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ. ಮತ್ತು ತುಂಬ ಜನ ಸ್ವಿಫ್ಟ್ಗಳು ಕೇಳ್ತಾ ಇರ್ತೀರ, ಸ್ವಿಫ್ಟ್ ಇರ್ಬೋದು, ಬಲೆನೋ ಇರ್ಬೋದು, ನಿಮಗೆ ಪ್ರತಿಯೊಂದು ಕಲರಲ್ಲಿ ಪ್ರತಿಯೊಂದು ಮಾಡಲ್ಗಳಲ್ಲೂ ಕೂಡ ನಿಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಅಲೋವಿಲ್ಸ್ ಇರೋವಂಥದ್ದು, ಟಾಪ್ ಎಂಡು, ಬೇಸಿಕ್ ವೇರಿಯಂಟು, ಮಿಡ್ ವೇರಿಯಂಟು, ಈ ಪ್ರತಿಯೊಂದು ಕೂಡ ಇರುತ್ತೆ. ಮತ್ತು ಸ್ವಲ್ಪ ಜನ ಫ್ಯಾಮಿಲಿ ಕಾರ್ಸ್ ಬೇಕು ಅಂತೀರಾ, ಫ್ಯಾಮಿಲಿ ಕಾರ್ಸು ಕೂಡ ಅಲ್ಲಿ ಸಿಗುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ರೆನಾಲ್ಟ್ ಕಂಪ್ನಿಗಳು ಕೂಡ ಎಷ್ಟು ಕಾರ್ಗಳು ಇಲ್ಲಿ ಇರುತ್ತೆ ಅಂತ, ಇಲ್ಲಿ ಪ್ರತಿಯೊಂದು ಕಾರ್ಗಳು ಕೂಡ ಸಿಗುತ್ತೆ. ಜೊತೆಗೆ ಈ ಕಡೆ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಿದ್ರೆ ಹೋಂಡಾ ಸಿಟಿ ಅವ್ರದ್ದು, ಅಂದರೆ ಹೋಂಡಾರವರ ಒಂದು ಕಾರ್ಗಳಿರುತ್ತೆ. ಹೋಂಡಾ ಸಿಟಿ ಇರ್ಬೋದು, ಹೋಂಡಾ ಜಾಜ್ ಇರ್ಬೋದು, ಮೊಬಿಲಿಯೋ ಇರ್ಬೋದು, WRV ಇರ್ಬೋದು, ಈಗ ಪ್ರತಿಯೊಂದು ಗಾಡಿಗಳು ಕೂಡ ಅವೈಲಬಿಲಿಟಿ ಇರುತ್ತೆ. ಮತ್ತು ತುಂಬ ಜನ ನಾನು ಹಿಂದೆನೇ ಹೇಳಿದೆ ಫ್ಯಾಮಿಲಿ ಕಾರ್ಸ್ ತುಂಬ ಜನ ಕೇಳ್ತಿರ್ತಾರೆ ಅಂತ, ಅದು ಕೂಡ ಇರುತ್ತೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಮತ್ತು ನೀವು ಸಡನ್ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ್ದು ಬೇಕು, ETS ಬೇಕಾ, ಮಾರುತಿ ಸುಜುಕಿ ಸೇಸ್ ಬೇಕಾ, ವೆಂಟೋ ಬೇಕಾ, ಅಮೇಜ್ ಬೇಕಾ, ಹ್ಯುಂಡೈ ವರ್ಣ ಬೇಕಾ, ಹೀಗೆ ಯಾವುದು ಇಲ್ಲ ಅನ್ನೋದಿಲ್ಲ ರೀ. ನಿಮ್ಗೆ ಯಾವ ಕಾರ್ ಬೇಕಿದ್ರೂ ಕೂಡ ಸಿಗುತ್ತೆ ನಿಮಗೆ, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಕೊಡ್ತಾರೆ. ಮತ್ತು ಪ್ರತಿಯೊಂದು ಕಲರಲ್ಲೂ ಕೂಡ ಅವೈಲಬಿಲಿಟಿ ಇರುತ್ತೆ. ಮತ್ತು ಫ್ಯಾಮಿಲಿ ಕಾರ್ಸ್ಗಳು ನೀವು ನೋಡ್ತಾ ಇರ್ಬೋದು, XUV 500 ಆಗಿರ್ಬೋದು, ಅದರಲ್ಲೂ ಕೂಡ ನಿಮಗೆ ತರಾವರಿ ಕಲರ್ಗಳು, ಅಂದರೆ ಪ್ರತಿಯೊಂದು ಕಲರಲ್ಲೂ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಇಲ್ಲ ಹ್ಯುಂಡೈ ಕ್ರೆಟಾ ಬೇಕಾದ್ರೆ ಹ್ಯುಂಡೈ ಕ್ರೆಟಾಗಳು ಕೂಡ ಒಂದು ಲೈನಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲ ಡಸ್ಟರ್ ಬೇಕಾದ್ರೆ ಡಸ್ಟರ್ ಆ ಕಡೆ ಲೈನಲ್ಲಿ ನಿಲ್ಲಿಸಿದ್ದಾರೆ. ಹೀಗೆ ಪ್ರತಿಯೊಂದು ಕಾರು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಮತ್ತು XUV ನೀವು ನೋಡ್ತಾ ಇರ್ಬೋದು ಎಷ್ಟು ನಿಲ್ಲಿಸಿದ್ದಾರೆ ಅಂತ. ನಿಮಗೆ ಬಲೆರೋ, ಸ್ಕಾರ್ಪಿಯೋ ಎಲ್ಲನೂ ಕೂಡ ಇರ್ತಾರೆ, ಒಂದು ಕಾರ್ ಇಲ್ಲ ಅನ್ನೋದಿಲ್ಲ. ಮತ್ತು ತುಂಬಾ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇರುವಂಥ ಮಾರುತಿ ಸುಜುಕಿ ಬ್ರೆಜಾ ಕೂಡ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ರೆಡ್ ಕಲರಲ್ಲಿ ಇರುತ್ತೆ, ಅಲ್ಲೊಂದು ರೆಡ್ ಕಲರಲ್ಲಿ ಇರುತ್ತೆ, ಮತ್ತು ಅಲ್ಲಿ ಹಿಂದ್ಗಡೆ ಕೂಡ ನಿಲ್ಲಿಸಿದ್ದಾರೆ. ಹೀಗೆ ಪ್ರತಿಯೊಂದು ಕಾರು ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ನಿಮ್ಮ ಒಂದು ರಿಕ್ವೈರ್ಮೆಂಟಿಗೆ ತಕ್ಕಂಗೆ ನಿಮ್ಗೆ ಯಾವ ಕಲರ್ ಬೇಕು, ಯಾವ ಗಾಡಿ ಬೇಕು, ಯಾವ ಮಾಡಲ್ ಬೇಕು, ಮತ್ತು ನಿಮ್ಮ ಬಜೆಟ್ ಏನಿರುತ್ತೆ ಆ ಬಜೆಟಲ್ಲೂ ಕೂಡ ನೀವು ಇಲ್ಲಿ ಬಂದು ಕಾರ್ಗಳನ್ನ ಹುಡುಕ್ಬೋದು. ಮತ್ತು ಕಿಯಾದವ್ರದ್ದು ನೋಡ್ಬೋದು ನೀವು, ಕಿಯಾದವ್ರದ್ದು ಸೆಲ್ಟೋಸ್ ಇರ್ಬೋದು, ಕ್ಯಾರೆನ್ಸ್ ಇರ್ಬೋದು, ಎಲ್ಲನೂ ಕೂಡ ಪ್ರತಿಯೊಂದು ಗಾಡಿ ಕೂಡ ಅವೈಲಬಿಲಿಟಿ ಇರುತ್ತೆ. ಮತ್ತು ನ್ಯೂ ಶೇಪು, ಓಲ್ಡ್ ಶೇಪು ಎಲ್ಲನೂ ಕೂಡ ಇರುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಾರುತಿ ಸುಜುಕಿ ಅವ್ರದ್ದು ಕೂಡ ಗಾಡಿ ಇರುತ್ತೆ, ಅದು ಕೂಡ ಇದು K22 ರಿಜಿಸ್ಟರ್ಡು. ಸೊ ಈಗ ಪ್ರತಿಯೊಂದು ಗಾಡಿ ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಗೆ ಇಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ನಿಮ್ಗೆ ಯಾವ ಗಾಡಿಗಳು ಸಿಗುತ್ತೆ ಮತ್ತು ನಿಮಗೆ ಬೇಕಾಗಿರೋಂಥ ಗಾಡಿಗಳಿದೆಯಾ ಅಂತ. ಮತ್ತು 7 ಸೀಟರಲ್ಲಿ ಟ್ರೈಬರ್ಗಳು ನೋಡ್ಬೋದು, ಟ್ರೈಬರ್ಗಳಿರುತ್ತೆ. ಮತ್ತು MG ಗಾಡಿಗಳು ಕೂಡ ಇಲ್ಲಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಲಕ್ಸರಿ ವೆಹಿಕಲ್ಸ್ ಬೇಕಾ, ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಇಲ್ಲ ಟಾಟಾದವ್ರದ್ದು ಟಿಯಾಗೋ ಗಿಯಾಗೋ ಈ ಥರ ಯಾವುದೇ ಗಾಡಿ ಬೇಕಿದ್ರು ಕೂಡ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಗಾಡಿ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ ಕಣ್ರಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಮೆರೂನ್ ಅಂತ. ಓಕೆ, ಮೆರೂನ್ ಅವರೇ, ಇವಾಗ ಸ್ಪಿನ್ನಿ ಅನ್ನೋದು ಇವಾಗ ತುಂಬಾ ದೊಡ್ಡ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಯೂಸ್ ಕಾರ್ಸ್ ಅಂತ ಬಂದಾಗ ಬೇರೆ ಬ್ರ್ಯಾಂಡ್ಗಳು ಹೆಂಗಿರುತ್ತೆ, ಸೊ ಅದೇ ಥರ ನಿಮ್ಮದೇ ಒಂದು ಕಂಪ್ಲೀಟ್ ಸಪ್ರೇಟ್ ಬ್ರ್ಯಾಂಡೇ ಮೇಂಟೈನ್ ಮಾಡಿದ್ದೀರಾ. ಈಗ ಸ್ಪಿನ್ನಿ ಅಂತ ಬಂದರೆ ನಿಮ್ದು ಎಷ್ಟು ಯಾರ್ಡ್ ಇದೆ ಬೆಂಗಳೂರಲ್ಲಿ? ಸೊ ಬ್ಯಾಂಗ್ಳೂರಲ್ಲಿ ನಮ್ಮದು 6 ಔಟ್ಲೆಟ್ಸ್ ಇದೆ. 6 ಔಟ್ಲೆಟ್ಸ್ ಇದೆ. ಓಕೆ, ಈಗಿರೋಂಥ ಔಟ್ಲೆಟ್ ಯಾವುದು ಇದು? ಇದು ಯಲಹಂಕ ಸ್ಪಿನಿ ಪಾರ್ಕ್. ಓಕೆ, ಎಷ್ಟು ಗಾಡಿಗಳು ಅವೈಲಬಿಲಿಟಿ ಇರುತ್ತೆ? ಟೋಟಲ್ ಇವಾಗ 285 ಇದೆ ಇನ್ವೆಂಟ್ರಿ. ಓಕೆ, 285 ವೆಹಿಕಲ್ಸ್ ಇದೆ. 285 ವೆಹಿಕಲ್ಸ್ ಇದೆ. ಓಕೆ, ಇವಾಗ ಸ್ಪಿನ್ನಿಲೆ ಗಾಡಿ ಏನಕ್ಕೆ ತಗೋಬೇಕು? ಸ್ಪಿನ್ನಿಲಿ ಏನಕ್ಕಂದ್ರೆ ಮೇನ್ ಆಗಿ ಟ್ರಸ್ಟ್. ಸ್ಪಿನ್ನಿ ಅಂದ್ರೆ ಟ್ರಸ್ಟ್ ನಿಮಗೆ. ಓಕೆ, ಏನಂದ್ರೆ ಎಲ್ಲ ವೆಹಿಕಲ್ ಮೇಲೆ 1 ಇಯರ್ ವಾರಂಟಿ ಕೊಡ್ತೀವಿ, ಬೈಬ್ಯಾಕ್ ಇರುತ್ತೆ, ಆಲ್ರೆಡಿ ಸರ್ವಿಸ್ ಆಗಿರುತ್ತೆ, ನಾನ್ ಆಕ್ಸಿಡೆಂಟಲ್ಲು, ನೋ ಓಡೋಮೀಟರ್ ಟ್ಯಾಂಪರಿಂಗ್, ನೋ ಫ್ಲಡ್ ಎಫೆಕ್ಟ್ ವೆಹಿಕಲ್ಸ್. ಓಕೆ, ಸೊ ಕ್ವಾಲಿಟಿ ನಿಮಗೆ ಚೆನ್ನಾಗೇ ಇರುತ್ತೆ ಕಂಪೇರ್ಡ್ ಟು ಔಟ್ಸೈಡ್ ಮಾರ್ಕೆಟ್. ಸ್ಪಿನ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ಮಾರ್ಕೆಟ್. ಓಕೆ, ಇಲ್ಲಿ ಬಂದು ತಗೊಳ್ಳುವಂಥ ಕಸ್ಟಮರ್ಸ್ ಫೀಡ್ಬ್ಯಾಕ್ ಎಲ್ಲ ಯಾವ ರೀತಿ ಇರುತ್ತೆ? ಫೀಡ್ಬ್ಯಾಕ್ ಚೆನ್ನಾಗಿರುತ್ತೆ ಸರ್. ಮೇನ್ ಏನಂದ್ರೆ ಕಸ್ಟಮರು ಟ್ರಸ್ಟಿಂದಾನೇ ಬರ್ತಾರೆ ಸ್ಪಿನ್ನಿಗೆ. ಏನು ಇವಾಗ ನಿಮಗೆ ವಾರಂಟಿ ಎಲ್ಲ ಕೊಡ್ತೀವಲ್ಲ ನಾನ್ ಆಕ್ಸಿಡೆಂಟ್, ಸೊ ಕಸ್ಟಮರ್ ಟ್ರಸ್ಟಿಂದ ಬರ್ತಾರೆ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾರೆ. ಮೋರ್ ದೆನ್ ಕಾರು ದೇ ಬೈ ಲೈಕ್ ಜಾಯ್, ದೇ ಲೈಕ್ ದ ಟ್ರಸ್ಟ್ ಜಾಯ್, ಈ ಥರ ಇದು ಮಾಡ್ತಾರೆ. ಈಗ ನಿಮ್ಮ ಹತ್ರ ಬಂದರೆ ಈ ಬೈ ಪ್ರೋಸೆಸ್ ಎಲ್ಲ ಹೆಂಗಿರುತ್ತೆ, ಅಂದರೆ ಪರ್ಚೇಸಿಂಗ್ ಪ್ರೋಸೆಸ್ ಎಲ್ಲ ಯಾವ ರೀತಿ? ಪರ್ಚೇಸ್ ಅಂದರೆ ಫಸ್ಟು ಕಸ್ಟಮರ್ ಶೆಡ್ಯೂಲ್ ಮಾಡ್ಕೊಂಡು ಬರ್ತಾರೆ, ವಿಸಿಟ್ ಶೆಡ್ಯೂಲ್ ಮಾಡಿಕೊಂಡು ಗಾಡಿ ನಾವು ಆಪ್ಷನ್ಸ್ ತೋರಿಸ್ತೀವಿ, ಇಲ್ಲಿ ಟೆಸ್ಟ್ ಡ್ರೈವ್ ಕೊಡ್ತೀವಿ, ನಮ್ಮ ಪ್ರೋಸೆಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ವ್ಯಾರಂಟಿ ಇರ್ಬೋದು, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಟೆಸ್ಟ್ ಡ್ರೈವ್ ತಗೋತಾರೆ, ಓಕೆ ಇದ್ರೆ ವೆಹಿಕಲ್ ಬುಕ್ ಮಾಡ್ತಾರೆ. ಬುಕ್ ಮಾಡಿ ಇನ್ಹೌಸ್ ಫಿನಾನ್ಸಿಂಗು ಮಾಡ್ಕೊಡ್ತೀವಿ ನಾವು. ಇವಾಗ ಗಾಡಿ ಮೇಲೆ ಲೋನ್ ಆಗಿರ್ಬೋದು ಇದೆಲ್ಲ ಮಾಡಿಸ್ಕೊಡ್ತೀವಿ. ಓಕೆ, ಸೊ ಅದೇ ಮತ್ತೆ ಪ್ರೋಸೆಸ್ 3-4 ಡೇಸಲ್ಲಿ. ಲೋನ್ ಆದರೆ 3-4 ಡೇಸ್ ಟೈಮ್ ಹಿಡಿಯುತ್ತೆ, ಕ್ಯಾಶ್ ಆದರೆ ಸೇಮ್ ಡೇ, ಇಫ್ ದೇ ಪೇ ದ ಸೇಮ್ ಡೇಸ್ ಡೆಲಿವರಿ ಸಿಗುತ್ತೆ. ಸರ್, ಈಗ ಸ್ಪಿನ್ನಿಲೆ ಕಾರ್ ತೊಗೊಂಡ್ರೆ ಕಸ್ಟಮರ್ಗೆ ಏನೇನು ಬೆನಿಫಿಟ್ಸ್ ಇದೆ? ಬೆನಿಫಿಟ್ಸ್ ಅಂದರೆ ಇವಾಗ ನಿಮಗೆ ನಾವು ಸ್ಪಿನ್ನಿ ಕಡೆಯಿಂದ 200 ಪಾಯಿಂಟ್ಸ್ ಚೆಕ್ ಪಾಯಿಂಟ್ಸ್ ಆಗಿರುತ್ತೆ ವೆಹಿಕಲ್ಗೆ. 200 ಇನ್ಸ್ಪೆಕ್ಷನ್ ಪಾಯಿಂಟ್ಸ್ ಇರುತ್ತೆ ನಿಮಗೆ. ಇಂಟೀರಿಯರ್, ಎಕ್ಸ್ಟೀರಿಯರ್, ಅಂಡರ್ ಬಾಡಿ, ಇಂಜಿನ್ನು ಇದೆಲ್ಲ ಇದ್ರ ಮೇಲೆಲ್ಲ ನಿಮಗೆ ಇನ್ಸ್ಪೆಕ್ಷನ್ ಆಗಿರುತ್ತೆ. ಕ್ವಾಲಿಟಿ ಬೇಸ್ಡ್ ಅಂದರೆ ಇವಾಗೆಲ್ಲ ಇನ್ಸ್ಪೆಕ್ಷನ್ ಮಾಡಿ ನಾವು ವೆಹಿಕಲ್ ಪ್ರೊಕ್ಯೂರ್ ಮಾಡ್ತೀವಿ. ಇವಾಗ ನೀವು ಔಟ್ಸೈಡ್ ಎಲ್ಲ ಹೋದರೆ ನೋಡ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ವೆಹಿಕಲ್ ಫ್ಲಡ್ ಎಫೆಕ್ಟ್ ಆಗಿರ್ಬೋದು, ರಸ್ಟಿಂಗ್ ಇರ್ಬೋದು, ಬೇರೆ ಏನಾದರೂ ಆಗಿರ್ಬೋದು, ಸೊ ಓಡೋಮೀಟರ್ ಟ್ಯಾಂಪರ್ ಆಗಿರ್ಬೋದು, ಈ ಥರ ಎಲ್ಲ ಇರಲ್ಲ. ಇಲ್ಲಿ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ವೆಹಿಕಲ್ ತೊಗೋತೀವಿ. ತೊಗೊಂಡ್ಮೇಲೆ ನಾವು ರೀಫಬ್ಗೆ ಕಳಿಸ್ತೀವಿ ಸ್ಪಿನ್ನಿ ವರ್ಕ್ಶಾಪ್. ಅಲ್ಲಿ ರೀಫಬಿಶ್ಮೆಂಟ್ ಮಾಡ್ತೀವಿ. ಇವಾಗ ಸ್ಕ್ರ್ಯಾಚ್ ಇರ್ಬೋದು, ಡೆಂಟ್ ಇರ್ಬೋದು, ನಿಮಗೆ ಅದು ಪ್ಯಾನಲ್ ರೀಪೇಂಟ್ ಆಗಲಿ, ರಿಪೇರ್ ವರ್ಕ್ ಆಗಲಿ, ಇದೆಲ್ಲ ಮಾಡಿಬಿಟ್ಟು ಸೊ ಯಾವ್ದಾದ್ರು ಪಾರ್ಟ್ಸ್ ವೀಕ್ ಇದ್ರೆ, ಸಸ್ಪೆನ್ಷನು, ಕ್ಲಚ್ ಈ ಥರ ವೀಕ್ ಇದ್ರೆ ರೀಪ್ಲೇಸ್ಮೆಂಟ್ ಮಾಡಿ ಮತ್ತೆ ನಾವು ಇಲ್ಲಿ ಲಿಸ್ಟ್ ಮಾಡ್ತೀವಿ.
ಲಿಸ್ಟ್ ಮಾಡಿ ಪ್ರೈಸ್ ಎಲ್ಲ ಫಿಕ್ಸ್ ಮಾಡ್ತೀವಿ. ಸೊ ಆಮೇಲೆ ವೆಹಿಕಲ್ ಮೇಲೆ ವ್ಯಾರಂಟಿ ಕೊಡ್ತೀವಿ. ಇಂಜಿನ್ ಗೇರ್ ಬಾಕ್ಸ್ ಮೇಲೆ 1 year ವ್ಯಾರಂಟಿ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಮೇಲೆ 3 months ಇರುತ್ತೆ. ಸೊ ಏನಾದರೂ ರಿಪೇರ್ಸ್ ಆಫ್ಟರ್ ಪರ್ಚೇಸ್ ಏನಾದರೂ ಪ್ರಾಬ್ಲಮ್ ಬಂದರೂ ನೀವು ಆ್ಯಪಿಂದ ಟಿಕೆಟ್ ರೈಸ್ ಮಾಡಿದ್ರೆ ನಮ್ಮ ರೀಫಬ್ ಟೀಮು ನಿಮ್ಮ ಪ್ಲೇಸ್ ಹತ್ರನೇ ಬಂದು ವೆಹಿಕಲ್ ಪಿಕ್ ಮಾಡಿ ರೀಫಬ್ಗೆ ಕಳಿಸಿ ಸಾರ್ಟ್ ಔಟ್ ಮಾಡಿ ಕೊಡ್ತಾರೆ. ಐದರ್ ರಿಪೇರ್ ಅವ್ರ ರೀಪ್ಲೇಸ್ಮೆಂಟ್ ಯಾವುದಾದ್ರೂ ಮಾಡಿ ಕೊಡ್ತಾರೆ. ಮತ್ತೆ ನಮ್ಮಲ್ಲಿ ಹೇಸಲ್ ಫ್ರೀ RC ಟ್ರಾನ್ಸ್ಫರ್ ಇದೆ. ಇವಾಗ ವೆಹಿಕಲ್ ಪರ್ಚೇಸ್ ಆದಮೇಲೆ ನಿಮ್ಮ ನೇಮ್ಗೆ ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. ನೀವು ಬರಬೇಕಂತ ಏನಿಲ್ಲ, ಜಸ್ಟ್ ಇಲ್ಲಿ ಬಂದಾಗ ಲೈಕ್ ಫಾರ್ಮ್ಗೆಲ್ಲ ಸೈನ್ ಮಾಡಿದ್ರೆ ಆಯಿತು. ನಿಮಗೆ ನಾವೇ RC ಕಾರ್ಡ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಮನೆಗೆ RC ಕಾರ್ಡ್ ಡೆಲಿವರಿ ಮಾಡ್ತೀವಿ. ಮತ್ತೆ 5 day ರಿಟರ್ನ್ ಆಪ್ಷನ್ ಇರುತ್ತೆ. ಇವಾಗ ನೀವು ಪರ್ಚೇಸ್ ಆದಮೇಲೆ ನಿಮಗೆ ವೆಹಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ 5 days ಟೈಮ್ ಇರುತ್ತೆ ನಿಮಗೆ. 5 days ಟೈಮು 300 kilometer ಲಿಮಿಟ್. ಸೊ ಇದರಲ್ಲಿ ನೀವು ವೆಹಿಕಲ್ ರಿಟರ್ನ್ ಮಾಡ್ಬೋದು. ಸೊ ಪರ್ಚೇಸ್ ಆಯಿತು, ನನಗೇನೋ ಕಲರ್ ಇಷ್ಟ ಆಗಿಲ್ಲ, ಇಲ್ಲ ಮನೇಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಸ್ಪೇಸ್ ಆಗಿಲ್ಲ, ಬೇರೆ ವೆಹಿಕಲ್ ಏನಾದರೂ ನೋಡಬೇಕು. ಸೊ ನೋ ಕ್ವಶನ್ಸ್ ಅಷ್ಟು. ಪರ್ಚೇಸ್ ಆದಮೇಲೆ ನೀವು ಜಸ್ಟ್ ರೇಸ್ ಮಾಡಿದ್ರೆ, ಟಿಕೆಟ್ ರೈಸ್ ಮಾಡಿದ್ರೆ, ಸೊ ನೀವು ವೆಹಿಕಲ್ ತಂದು ಇಲ್ಲಿ ಡ್ರಾಪ್ ಮಾಡಬೇಕಾಗುತ್ತೆ. ಸೊ 300 kilometer ಲಿಮಿಟ್, 5 days ಟೈಮ್. ಫುಲ್ ಅಮೌಂಟ್ ರೀಫಂಡ್ ಆಗುತ್ತೆ. ಏನೇ ಪೇ ಮಾಡಿದ್ರು ಕಂಪ್ಲೀಟ್ ಅಮೌಂಟ್ ರೀಫಂಡ್ ಆಗುತ್ತೆ. ನೋ ಕ್ವಶನ್ಸ್ ಅಷ್ಟು. ಓಕೆ. ಮತ್ತೆ ಸರ್, ಇವಾಗ ಕಾರ್ ಇಲ್ಲಿ ತಗೋತಾರೆ ಅಂತ ಇಟ್ಕೊಳ್ಳಿ ಕಸ್ಟಮರ್ಸ್, ಈಗ ಔಟ್ಸೈಡ್ ಇವಾಗ ಅವರು ಔಟ್ಸೈಡ್ ಸೇಲ್ ಮಾಡಬೇಕಾ ಇಲ್ಲ ನಿಮ್ಮ ಹತ್ರನೇ ಬೈಬ್ಯಾಕ್? ಇಲ್ಲ, ನಮ್ಮ ಹತ್ರ ಬೈಬ್ಯಾಕ್ ಆಪ್ಷನ್ ಇದೆ. ಇವಾಗ ನಿಮಗೆ 12 months ಇದೆ, 24 months ಇದೆ, 36 months ಇದೆ. ಸೊ ಡೆಡಿಕೇಟೆಡ್ ನಿಮಗೆ ಅಮೌಂಟ್ ಹಾಕಿರ್ತೀವಿ ಅಲ್ಲಿ ಎಷ್ಟು ಬೈಬ್ಯಾಕ್ ಇರುತ್ತೆ ಅಂತ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಇವ್ಯಾಲ್ಯೂಯೇಷನ್ ಆಗುತ್ತೆ ನಿಮಗೆ. ಇವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ಪ್ರೈಸ್ ಹೇಳ್ತಾರೆ. ಸೊ ಒಂದು ಬೈಬ್ಯಾಕ್ ಪ್ರೈಸ್ ಅಂತ ಹಾಕಿರ್ತೀವಿ. ನಿಮ್ಗೆ ಚೆನ್ನಾಗಿ ಮೇಂಟೈನ್ ಆಗಿದ್ರೆ ಸ್ವಲ್ಪ ಜಾಸ್ತಿನೂ ಸಿಗುತ್ತೆ. ಡಿಪೆಂಡ್ಸ್ ಆನ್ ದ ಕಂಡೀಷನ್. ಸೊ ಒಂದು ಬಟ್ ಒಂದು ಅಪ್ರಾಕ್ಸ್ ಬೈಬ್ಯಾಕ್ ಆಗಿರ್ತೀವಿ, ತಗೋತೀವಿ ನಾವು. ನೀವು ಇವಾಗ ಪರ್ಚೇಸ್ ಆಗಿ ನೀವು ರಿಟರ್ನ್ ಮಾಡ್ಬೇಕು, ಮತ್ತೆ ಸೆಲ್ ಮಾಡ್ಬೇಕಂದ್ರೆ ನಮಗೆ ಸೆಲ್ ಮಾಡ್ಬೋದು. ಓಕೆ, ನಿಮಗೆ ಸೇಲ್ ಮಾಡಿ ಮತ್ತೆ ಎಕ್ಸ್ಚೇಂಜ್ ಆಪ್ಷನ್ ಇದೆ. ಬೇರೆ ವೆಹಿಕಲ್ ತಗೋಬಹುದು. ಓಕೆ, ಈಗ ಬೇರೆ ವೆಹಿಕಲ್ ಎಕ್ಸ್ಚೇಂಜ್ ಅಂತ ಬಂದ್ರೆ ಯಾವ ರೀತಿ ಇರುತ್ತೆ? ಎಕ್ಸ್ಚೇಂಜ್ ಅಂದ್ರೆ ನಿಮಗೆ ಏನಿಲ್ಲ, ಲೈಕ್ ಇಲ್ಲಿ ಬಂದದೆ ವೆಹಿಕಲ್ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಓಕೆ ಆದ್ರೆ ನಿಮ್ಮ ವೆಹಿಕಲ್ ಸೆಲ್ಲಿಂಗ್ ಲಿಸ್ಟ್ ಮಾಡಿದ್ರೆ, ಸೊ ನಾವು ಅದು ಪ್ರೊಕ್ಯೂರ್ ಮಾಡಿ ಸೇಮ್ ಅಮೌಂಟ್ ಈ ವೆಹಿಕಲ್ಗೆ ಸ್ವಾಪ್ ಮಾಡ್ತೀವಿ. ಮತ್ತೆ ನೀವು ಡಿಫರೆನ್ಸ್ ಅಮೌಂಟ್ ಪೇ ಮಾಡಿ ಈ ವೆಹಿಕಲ್ ತಗೋಬಹುದು. ಎಕ್ಸ್ಚೇಂಜ್ ಬೋನಸ್ ಅಂತ ನಿಮಗೆ 10,000 ಸಿಗುತ್ತೆ. ಓಕೆ. ಮತ್ತೆ ಈಗ ಸ್ಪಿನ್ ಆ್ಯಪ್ ಅಂತ ಬಂದ್ರೆ ಅದರಲ್ಲಿ ಯಾವ ರೀತಿ ಯೂಸ್ ಮಾಡುವಂಥದ್ದು? ಸೊ ಸ್ಪಿನ್ ಆ್ಯಪ್ ಅಂದ್ರೆ ನಿಮಗೆ ಲೈಕ್ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಅಲ್ಲೇ ಇರುತ್ತೆ ನಿಮಗೆ. ಸೊ ನೀವು ಈವನ್ ಹೋಮ್ ಟೆಸ್ಟ್ ಡ್ರೈವ್ ಕೂಡ ಬುಕ್ ಮಾಡಬಹುದು ಆ್ಯಪ್ ಇಂದಾನೆ. ಇವಾಗ ಆ್ಯಪ್ ಅಲ್ಲಿ ಬಂದು ನಿಮಗೆ ವೆಹಿಕಲ್ದು 360 degree ಇಮೇಜಸ್, ಲೈಕ್ ಆಲ್ ನಿಮಗೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ, ಇಂಜಿನ್ ಕಾಂಪೋನೆಂಟ್ಸ್, ಅಂಡರ್ ಬಾಡಿ ಎಲ್ಲ ಇಮೇಜಸ್ ಅಪ್ಲೋಡ್ ಆಗಿರುತ್ತೆ. ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತ ಹಾಕಿರ್ತೀವಿ. ಡೆಂಟ್ ಮ್ಯಾಪ್ಸ್, ಸ್ಕ್ರಾಚಸ್, ಇವಾಗ ಟೈರ್ ಪರ್ಸೆಂಟೇಜ್, ಇದೆಲ್ಲ ನಮ್ಮ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಲ್ಲಿ ಹಾಕಿರ್ತೀವಿ. ಇವಾಗ ಏನಾದ್ರು ರೀಪ್ಲೇಸ್ ಆಗಿದೆ, ಅದು ರೀಪ್ಲೇಸ್ ಆಗಿದೆ ಅಂತ ಅಂದ್ರೆ ಕಸ್ಟಮರ್ಗೆ ಒಂದು ಕ್ಲಾರಿಟಿ ಇರುತ್ತೆ. ಏನೇನು ವರ್ಕ್ ಆಗಿದೆ ವೆಹಿಕಲ್, ಏನೇನು ರಿಪ್ಲೇಸ್ ಆಗಿದೆ, ಎಲ್ಲೆಲ್ಲಿ ಸ್ಕ್ರಾಚ್ ಇದೆ, ಇದೆಲ್ಲ ಆ್ಯಪಲ್ಲೇ ಮಾಡ್ತೀವಿ. ಕಿಲೋಮೀಟರ್ ಡ್ರಿವನ್ ಇರ್ಬೋದು, ನಂಬರ್ ಆಫ್ ಓನರ್ಸ್ ಇರ್ಬೋದು, ಟ್ರಾನ್ಸ್ಮಿಷನ್ ಆಗಿರ್ಬೋದು, ಎಲ್ಲ ಅದರಲ್ಲೇ ಮೆನ್ಷನ್ ಆಗಿರುತ್ತೆ ನಮಗೆ. ಸೊ ಇವಾಗ ನೀವು ಮನೇಲಿ ಕೂತ್ಕೊಂಡೆ, ಇವಾಗ ನಿಮಗೆ ಸ್ವಲ್ಪ ಡಿಸ್ಟೆನ್ಸ್ ಲಾಂಗ್ ಆಯಿತು, ವಿತಿನ್ ಬ್ಯಾಂಗ್ಳೂರ್ ಲಿಮಿಟ್ ಇದ್ರೆ ಬುಕ್ ಫಾರ್ ಅ ಫ್ರೀ ಹೋಮ್ ಟೆಸ್ಟ್ ಡ್ರೈವ್ ಅಂತ ಇರುತ್ತೆ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಸೊ ನೀವು ಬುಕ್ ಮಾಡಿದ್ರೆ ವೆಹಿಕಲ್ನ ನಿಮ್ಮ ಮನೆಗೆ ತಂದು ಟೆಸ್ಟ್ ಡ್ರೈವ್ ಕೊಡ್ತೀವಿ. ಹೌದೌದು, ನಿಮ್ಮ ಪ್ಲೇಸಲ್ಲೇ ಟೆಸ್ಟ್ ಡ್ರೈವ್ ತಗೋದು, ಹೋಮ್ ಟೆಸ್ಟ್ ಡ್ರೈವ್ ತಗೋದು. ಇಟ್ಸ್ ಫ್ರೀ ಆಫ್ ಕಾಸ್ಟ್, ನೋ ಚಾರ್ಜಸ್. ಚಾರ್ಜಸ್ ಈ ಥರ ಏನೂ ಇಲ್ಲ. ಸೊ ಇನ್ಶೂರೆನ್ಸ್ ಬಂದು ಇವಾಗ ನಾವೇ ರಿನ್ಯೂ ಮಾಡ್ಕೊಡ್ತೀವಿ. ಕೆಲವೊಂದು ವೆಹಿಕಲ್ ಮೇಲೆ ಎಕ್ಸಿಸ್ಟಿಂಗ್ ಇರುತ್ತೆ. ಸೊ ಎಕ್ಸಿಸ್ಟಿಂಗ್ ಆದ್ರೆ ಅದು ಆಸ್ ಇಟ್ ಈಸ್ ಏನು ಇನ್ಶೂರೆನ್ಸ್ ಇರುತ್ತೆ ಅದೇ ಇರುತ್ತೆ. ಇವಾಗ ನಿಮಗೆ ಕೆಲವೊಂದು ಲ್ಯಾಪ್ಸ್ ಆಗಿರುತ್ತೆ, ಅದಕ್ಕೆ ನಾವು ಬೈ ಡಿಫಾಲ್ಟ್ ಅದೇ ಪ್ರೈಸಲ್ಲಿ ನಿಮಗೆ ಥರ್ಡ್ ಪಾರ್ಟಿ ಮಾಡ್ಕೊಡ್ತೀವಿ. ಬೈ ಚಾನ್ಸ್ ಲೈಕ್ ನಿಮಗೆ ಕಾಂಪ್ರಹೆನ್ಸಿವ್ ಬೇಕಂದ್ರೆ ಅದಕ್ಕೆ ಡಿಫರೆನ್ಸ್ ಅಮೌಂಟ್ ಮಾತ್ರ ಪೇ ಮಾಡಬೇಕು. ಫುಲ್ ಅಮೌಂಟ್ ಅಲ್ಲ, ಡಿಫರೆನ್ಸ್ ಅಮೌಂಟ್ ಫಾರ್ ದ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಮತ್ತೆ ಏನೋ ಕೇಳಬೇಕು, ನೆಕ್ಸ್ಟ್ ಏನೋ ಕೇಳಬೇಕಂತ. ಅದೇ ಕನ್ಕ್ಲೂಷನ್ ಇವಾಗ ಅದೇ ಬೇರೆ. ಓಕೆ. ಸೊ ಸ್ಪಿನ್ನಿ ನೀವು ಔಟ್ಸೈಡ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ನಿಮಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ಸ್ಬೋದು. ಬಟ್ ಪ್ರೈಸ್ ಜಾಸ್ತಿಗಿಂತ ನಿಮಗೆ ಕ್ವಾಲಿಟಿ ಮೇಯ್ನು. ಸೊ ಕ್ವಾಲಿಟಿ ನೀವು ಪೇ ಮಾಡೋ ಎಕ್ಸ್ಟ್ರಾ ಅಮೌಂಟ್ಗೆ ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ, ತಲೆನೋವು ಅನ್ನೋದಿರಲ್ಲ. ಸೊ ಒನ್ ಫಿಕ್ಸೆಡ್ ಪ್ರೈಸಿಂಗ್ ಅಂತ ಇದೆ ಇಲ್ಲಿ. ನಾವು ಕಸ್ಟಮರ್ ಟು ಕಸ್ಟಮರ್ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಇವಾಗ ನಿಮಗೆ ಪ್ರೈಸ್ ನಾವು ಹೆಚ್ಚು ಕಮ್ಮಿ ಮಾಡ್ಬೋದು, ನಿಮಗೆ ಜಾಸ್ತಿ ಹೇಳ್ಬೋದು. 5 lakh ಇರೋದು ನಾನು 6 lakh ಹೇಳ್ಬಿಟ್ಟು ನಿಮಗೆ 5ಗೆ ಡಿಸ್ಕೌಂಟ್ ಮಾಡಿದೆ ಅಂತ ಹೇಳ್ಬೋದು. ಆ ಥರ ಮಾಡಲ್ಲ. ಫಾರ್ ಆಲ್ ಕಸ್ಟಮರ್ಸ್ ಇಟ್ಸ್ ಒನ್ ಫಿಕ್ಸೆಡ್ ಪ್ರೈಸ್ ಅಂತ. ಸೊ ಕೆಲವೊಬ್ಬರಿಗೆ ಬಾರ್ಗೇನಿಂಗ್ ಸ್ಕಿಲ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಇರಲ್ಲ. ಸೊ ಡಿಫ್ರೆನ್ಶಿಯೇಟ್ ಆಗಬಾರ್ದು ಕಸ್ಟಮರ್ ಟು ಕಸ್ಟಮರ್. ಇವಾಗ ನೀವು ನೋಡಿದ ತಕ್ಷಣ ನಿಮಗೆ ಕ್ಲಾರಿಟಿ ಬರುತ್ತೆ, ಈ ಪ್ರೈಸಲ್ಲಿ ನನಗೆ ಇದು ಬರ್ತಾ ಇದೆ ಅಂತ. ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, ನಿಮಗೆ ಕಡಿಮೆನೂ ಮಾಡಲ್ಲ, ಜಾಸ್ತಿನೂ ಆಗಲ್ಲ. ಸೊ ಒನ್ ಫಿಕ್ಸೆಡ್ ಪ್ರೈಸ್ ಅಂತ ನಮ್ದು ಕಾನ್ಸೆಪ್ಟ್ ಇದೆ. ಫಾರ್ ಆಲ್ ಕಸ್ಟಮರ್ಸ್ ಇಟ್ಸ್ ಅ ಫಿಕ್ಸೆಡ್ ಪ್ರೈಸ್ ಪಾಲಿಸಿ. ಈಗ ಕಸ್ಟಮರ್ಗೆ ಏನು ಡೀಟೇಲ್ ಕೊಡ್ತೀರಾ ಎಲ್ಲ ಕಂಪ್ಲೀಟ್ ಎಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ. ಇವಾಗ ಎಲ್ಲ ಟ್ರಾನ್ಸ್ಪರೆನ್ಸಿ ಇರುತ್ತೆ ನಿಮಗೆ. ಪ್ರೈಸ್ ಅದೇ ಹೇಳಿದ್ನಲ್ಲ, ಈ ಪ್ರೈಸ್ ಅಲ್ಲಿ ಅವ್ರಿಗೆ ಕ್ಲಾರಿಟಿ ಇರುತ್ತೆ, ನನಗೆ ಏನು ಬರ್ತಾ ಇದೆ ಈ ಪ್ರೈಸ್ ಅಲ್ಲಿ ಅಂತ. ಇವಾಗ ನೀವು ಔಟ್ಸೈಡ್ ಹೋದ್ರೆ ಇದೇ ಅವರು ಹೇಳ್ತಾರೆ, ಸೊ 5 lakh ಸರ್ ಅಷ್ಟಕ್ಕೆ ಮಾಡ್ಕೊಡ್ತೀನಿ, ಇಷ್ಟಕ್ಕೆ ಮಾಡ್ಕೊಡ್ತೀನಿ ಅಂತ. ಬಟ್ ಆ ಥರ ಎಲ್ಲ ಇಲ್ಲಿ ಏನಿಲ್ಲ. ಸೊ ಇವಾಗ ಕೆಲವೊಬ್ರು ಹೇಳಿದ್ನಲ್ಲ, ಬಾರ್ಗೇನಿಂಗ್ ಸ್ಕಿಲ್ಸ್ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ. ಸೊ ಕಸ್ಟಮರ್ಗೆ ಮೋಸ ಆಗಲ್ಲ. ಹೌದು. ಅಂದ್ರೆ ಇವಾಗ ಕಸ್ಟಮರ್ಗೆ ಅವ್ರಿಗೆ ಏನು ಕ್ವಾಲಿಟಿ ಏನು ಪ್ರೈಸಲ್ಲಿ ಕಾಣಿಸ್ಬೇಕು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಸರ್. ಓಕೆ.
ಸೊ ಕೇಳಿದ್ರ ನನ್ನ ಪ್ರೀತಿಯ ಬಂಧುಗಳೇ, ಸೊ ನಿಮಗೆ ಸ್ಪಿನ್ನಿಲಿ ಏನೇನೋ ಒಂದು ಇವರು ಆಫರ್ಸ್ ಇರ್ಬೋದು ಮತ್ತು ಫೆಸಿಲಿಟೀಸ್ ಏನೇನು ಕೊಡ್ತಾ ಇದ್ದಾರೆ ಮತ್ತು ಇವ್ರ ಕಡೆಯಿಂದ ನಿಮ್ಗೆ ಏನು ಯೂಸ್ ಇದೆ ಪ್ರತಿಯೊಂದು ಕೂಡ ನಾವು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ. ಖಂಡಿತವಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ನಿಮ್ಮ ಒಂದು ಸಮಯ ಕೊಟ್ಟು ಎಲ್ಲದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀರಾ. ನಿಮ್ಮ ಒಂದು ಸ್ಪಿನ್ನಿಂಗ್ ಪ್ರೋಸೆಸ್ ಬಗ್ಗೆ ನನ್ನ ಸಬ್ಸ್ಕ್ರೈಬರ್ ಖಂಡಿತವಾಗಿ ನಿಮಗೆ ವಿಸಿಟ್ ಮಾಡ್ತಾರೆ. ಇಷ್ಟೊತ್ತೆಲ್ಲ ಡೀಟೇಲ್ ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್.